ಬಾಂಗ್ಲಾದಲ್ಲಿ ಮತ್ತೆ ದೊಡ್ಡ ಉದ್ವಿಗ್ನತೆ ಉಂಟಾಗಿದೆ. ಬಾಂಗ್ಲಾದ ಪದಚ್ಯುತ ಪ್ರಧಾನಿ, ಅಲ್ಲಿನ ಜನಪ್ರಿಯ ಪ್ರಧಾನಿ, ಸ್ಟ್ರಾಂಗೆಸ್ಟ್ ಪ್ರಧಾನಿ, ಭಾರತಕ್ಕೆ ಫ್ರೆಂಡ್ಲಿ ಶೇಖ್ ಹಸೀನಾಗೆ ಗಲ್ಲು ಶಿಕ್ಷೆಯನ್ನ ಘೋಷಿಸಲಾಗಿದೆ. ಮರಣದಂಡನೆಯನ್ನು ವಿಧಿಸಲಾಗಿದೆ. ಕಳೆದ 1.5 ವರ್ಷಗಳಿಂದ ಅಧಿಕಾರ ನಡೆಸ್ತಾ ಇರೋ ಯೂನಸ್ ಮತ್ತವರ ಚೇಲಾಗಳು ಸೇರ್ಕೊಂಡು ಈ ಅಪಾಯಕಾರಿ ಹೆಜ್ಜೆ ಇಟ್ಟಿದ್ದಾರೆ. ಬೆಂಕಿಯೊಂದಿಗೆ ಸರಸ ಆಡ್ತಿದ್ದಾರೆ. ಬಾಂಗ್ಲಾ ಹೊತ್ತಿ ಉರಿಯೋಕೆ ಶುರುವಾಗಿದೆ. 2024ರಲ್ಲಿ ನಡೆದ ಗಲಭೆಗಳಿಗೆ ಶೇಖ್ ಹಸೀನಾ ಕಾರಣ. ಅವರು ಜನರನ್ನ ಹತ್ಯೆ ಮಾಡೋಕೆ ಆದೇಶ ಕೊಟ್ಟಿದ್ರು, ವಿರೋಧಿಗಳನ್ನ ಕೆಣಕಿದ್ರು, ಮುಗಿಸಿದ್ರು. ಹೀಗಾಗಿ ಅವ್ರನ್ನ ಮರಣದಂಡನೆಗೆ ಗುರಿ ಮಾಡಬೇಕು ಅಂತ ಅಲ್ಲಿನ ಯೂನಸ್ರ ಚೇಲಾ ಕೋರ್ಟ್ ಆದೇಶ ಕೊಟ್ಟಿದೆ. ಇದು ಬಾಂಗ್ಲಾದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ. ಹಸೀನಾ ಬೆಂಬಲಿಗರು ಯೂನಸ್ ವಿರುದ್ಧ ದಂಗೆ ಏಳೋಕೆ ಮುಂದಾಗಿದ್ದು ಭೀಕರ ನಾಗರಿಕ ಯುದ್ಧ ಸ್ಫೋಟವಾಗುವ ಅಪಾಯ ಇದೆ. ಕಳೆದ ವರ್ಷ ಹಸೀನಾ ಭಾರತಕ್ಕೆ ಪಲಾಯನ ಮಾಡಿದಾಗ ಉದ್ಭವಿಸಿದ್ದ ಪರಿಸ್ಥಿತಿ ಮತ್ತೆ ರಿಪೀಟ್ ಆಗೋ ರೀತಿ ಕಾಣಿಸ್ತಾ ಇದೆ. ಇದು ಭಾರತಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್ ಘಟನೆಯಾಗಿದ್ದು ಭಾರತ ಈಗ ಏನ್ ಮಾಡುತ್ತೆ, ಸೇನಾ ಕ್ರಮ ಏನಾದ್ರು ತಗೊಳ್ಳೋ ಚಾನ್ಸಸ್ ಇದೆಯಾ, ಇದೆಲ್ಲ ಕುತೂಹಲ, ಆತಂಕ ಇದೆ. ಪೂರ್ತಿ ಮಾಹಿತಿಯನ್ನ ಈ ವರದಿಯಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನೀವು ಕೂಡ ಪ್ರತ್ಯೇಕವಾಗಿ ಪಬ್ಲಿಷ್ ಆಗ್ತಿರೋ ಸಾಲು ಮೆಂಬರ್ ಓನ್ಲಿ ಕಾಂಟೆಂಟ್ ಅನ್ನ ವಿಡಿಯೋಸ್ ಅನ್ನು ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗಬಹುದು. ಆಸಕ್ತರು ಕನ್ಸಿಡರ್ ಮಾಡಿ. ಹಾಗೆ 7 ಸ್ಯಾಂಡ್ಸ್ ನವರ ನೆಕ್ಸ್ಟ್ ಹೊಸ ಟ್ರಿಪ್ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹಗಳಿಗೆ. ಆಸಕ್ತರು ಸ್ಕ್ರೀನ್ ಶಾಟ್ ತಗೊಳ್ಳಿ, ಕಾಲ್ ಮಾಡಿ. ಅಂದ ಹಾಗೆ ಸ್ನೇಹಿತರೆ, ಇದರದೊಂದು ಆಗುತ್ತೆ ಬಾಂಗ್ಲಾದಲ್ಲಿ ಅಂತ ಮೊದಲಿಂದಲೂ ಅನುಮಾನ ಇತ್ತು. ನಾವು ಕೂಡ ನಿಮಗೆ ಮಾಹಿತಿ ಕೊಡ್ತಾ ಬಂದಿದ್ವಿ. ಈಗ ಅಂತಿಮವಾಗಿ ಶೇಖ್ ಹಸೀನಾರಿಗೆ ಮೊನ್ನೆ ತನಕ ದಶಕಗಳ ಕಾಲ ಪ್ರಧಾನಿಯಾಗಿ ರೂಲ್ ಮಾಡಿದ್ದವರಿಗೆ ಈಗ ಮರಣದಂಡನೆಯನ್ನು ಘೋಷಿಸಲಾಗಿದೆ. ಕಾರಣ ಏನು? ಕಳೆದ ವರ್ಷ ಆಗಸ್ಟ್ನಲ್ಲಿ ಹಸೀನಾ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳ ಹೆಸರಲ್ಲಿ ಅಲ್ಲಿನ ಮೂಲಭೂತವಾದಿಗಳು ಮತ್ತು ಅಮೆರಿಕ ಯೋಜಿತ ಗುಂಡಾಗಳು ಬೀದಿಗಿಳಿದು ಬೃಹತ್ ಪ್ರತಿಭಟನೆ ಮಾಡಿದ್ರು. ಅದರ ವಿರುದ್ಧ ಹಸೀನಾ ಸರ್ಕಾರ ಕಠಿಣ ಕ್ರಮಕ್ಕೆ ಆದೇಶ ಕೊಟ್ಟಿತ್ತು. ಅದರಲ್ಲಿ 100 ಜನ ಪ್ರಾಣ ಕಳ್ಕೊಂಡಿದ್ರು. ಆದರೆ ಇದನ್ನ 1000ಕ್ಕೆ ಏರಿಸಿದ್ದ ಅವರ ವಿರೋಧಿಗಳು ಗಂಭೀರ ಆರೋಪಗಳನ್ನು ಮಾಡಿದ್ರು. ಇವ್ರ ಮೇಲೆ ಏನೇನು ಆರೋಪ ಇತ್ತು ಅಂದರೆ, ಮೊದಲನೇದು ಪ್ರೊವೊಕೇಶನ್ ಆ್ಯಂಡ್ ಅಬಿಟ್ಮೆಂಟ್. ಅಂದರೆ ಜುಲೈ 14, 2024ರಲ್ಲಿ ಹಸೀನಾ ಭಾಷಣವೊಂದನ್ನು ಮಾಡಿದರು. ಇದರಲ್ಲಿ ನಿರಾಯುಧರಾಗಿ ಪ್ರತಿಭಟಿಸ್ತಾ ಇದ್ದ ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡೋದಕ್ಕೆ ಹಸೀನಾ ಪ್ರಚೋದನೆ ಕೊಟ್ಟಿದ್ದಾರೆ. ಇದಕ್ಕೆ ಮಾಜಿ ಗೃಹ ಸಚಿವರು ಮತ್ತು ಪೊಲೀಸ್ ಮುಖ್ಯಸ್ಥರು ಕೂಡ ಸಪೋರ್ಟ್ ಮಾಡಿದ್ದಾರೆ ಅನ್ನೋದು ಮೊದಲ ಆರೋಪ. ಎರಡನೇದು ಮಾರಕ ಆಯುಧಗಳ ಬಳಕೆ. ಹಸೀನಾ ಪ್ರತಿಭಟನಾಕಾರರನ್ನ ದಮನ ಮಾಡೋದಕ್ಕೆ ಹೆಲಿಕಾಪ್ಟರ್ಸ್, ಡ್ರೋನ್ಸ್ ಮತ್ತು ಮದ್ದುಗುಂಡುಗಳನ್ನು ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪ. ಅವತ್ತಿನ ಹೋಮ್ ಮಿನಿಸ್ಟರ್ ಮತ್ತು ಪೊಲೀಸ್ ಮುಖ್ಯಸ್ಥರು ಇದನ್ನ ಜಾರಿಗೆ ತಂದಿದ್ರು ಅಂತ ಯೂನಸ್ ವಿರೋಧಿಗಳು ಹೇಳಿದರು. ಮೂರನೇದು ಅಬು ಸಯೀದ್ ಹತ್ಯೆ. ಈ ಸಯೀದ್ ಬೇಗಂ ರೋಕ್ಷಿಯಾ ಯೂನಿವರ್ಸಿಟಿಯ ವಿದ್ಯಾರ್ಥಿ ಜುಲೈ 16, 2024ರಲ್ಲಿ ಹತ್ಯೆಗೀಡಾಗಿದ್ದ. ಇದರಲ್ಲೂ ಕೂಡ ಹಸೀನಾ ಕೈವಾಡ ಇದೆ ಅಂತ ಹೇಳಿ ಸಪರೇಟ್ ಆಗಿ ಒಂದು ಆರೋಪವನ್ನು ಹೊರಿಸಲಾಗಿತ್ತು. ನಾಲ್ಕನೇದಾಗಿ ಶಂಕರ್ ಪುಲ್ ಹತ್ಯೆಗಳು. ಅಂದರೆ ಆಗಸ್ಟ್ 5ನೇ ತಾರೀಕು ಢಾಕಾದಲ್ಲಿ 6 ವಿದ್ಯಾರ್ಥಿಗಳ ಮೇಲೆ ಶೂಟೌಟ್ ಮಾಡಲಾಗಿತ್ತು, ಹತ್ಯೆ ಮಾಡಲಾಗಿತ್ತು. ಇದನ್ನು ಹಸೀನಾ ಉದ್ದೇಶಪೂರ್ವಕವಾಗಿ ಮಾಡಿಸಿದ್ದಾರೆ ಅನ್ನೋ ಆರೋಪ. 5ನೇದು ಅಶುಲಿಯಾ ಸಾಮೂಹಿಕ ಹತ್ಯೆ. ಅಂದರೆ ಆಗಸ್ಟ್ 5ನೇ ತಾರೀಕೆ ಅಶುಲಿಯಾ ಅನ್ನೋ ಕಡೆ 6 ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿ ಹತ್ಯೆ ಮಾಡಲಾಗಿತ್ತು. ಇದರಲ್ಲಿ 5 ಮೃತಪಟ್ಟ ಮೇಲೆ ಅವ್ರನ್ನ ರಹಸ್ಯವಾಗಿ ಹೂತು ಹಾಕಲಾಗಿದೆ. ಇನ್ನೊಬ್ಬರನ್ನ ಸಜೀವವಾಗಿಯೇ ಹೂತು ಹಾಕಿದ್ದಾರೆ ಅಂತ ಹೇಳಿ ಆರೋಪ ಇತ್ತು. ಇದನ್ನು ಇಂಟರ್ನ್ಯಾಷನಲ್ ಕ್ರೈಮ್ ಟ್ರೈಬ್ಯುನಲ್ ಬಾಂಗ್ಲಾದೇಶ್ ಅಥವಾ ICT ಬಾಂಗ್ಲಾದೇಶ್ ಅವರೇ ಮಾಡ್ಕೊಂಡಿರೋದು. ಅವರು ವಿಚಾರಣೆ ಮಾಡ್ತಾ ಇದ್ರು. ಇದ್ರ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತ ಹೇಳಿದ್ರೆ, ಅಂದರೆ ಬಾಂಗ್ಲಾದವರೇ ಮಾಡ್ಕೊಂಡಿರೋ ಈ ಇಂಟರ್ನ್ಯಾಷನಲ್ ಕೋರ್ಟ್ ಬಗ್ಗೆ, ಇದು ಬಾಂಗ್ಲಾದ ಸುಪ್ರೀಂ ಕೋರ್ಟ್ ಥರನೇ 2009ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. 1971ರಲ್ಲಿ ಪಾಕಿಸ್ತಾನ ಸೇನೆ ಮತ್ತು ಅವರಿಗೆ ಸಪೋರ್ಟ್ ಮಾಡಿದ ಬಾಂಗ್ಲಾದ ಸ್ಥಳೀಯರು ಅಂದರೆ ರಜಾಕಾರರು ಅಲ್ ಬದರ್ ಮತ್ತು ಅಲ್ ಶಮ್ಸ್ ಇವರೆಲ್ಲ ಬಾಂಗ್ಲಾ ವಿಮೋಚನೆ ವೇಳೆ ದೌರ್ಜನ್ಯ ನಡೆಸಿದ್ರು. ಇದರಲ್ಲಿ ಭಾಗಿಯಾದ ಶಂಕಿತರ ಬಗ್ಗೆ ತನಿಖೆ ಮಾಡೋಕೆ ಮತ್ತು ವಿಚಾರಣೆಗೊಳಪಡಿಸೋಕೆ ಇದನ್ನು ರಚನೆ ಮಾಡಲಾಗಿತ್ತು. 2008ರಲ್ಲಿ ಬಾಂಗ್ಲಾದಲ್ಲಿ ಅವಾಮಿ ಲೀಗ್ ಪಕ್ಷ ಯುದ್ಧಾಪರಾಧ ಎಸಗದವರಿಗೆ ಶಿಕ್ಷೆ ಕೊಡೋದಾಗಿ ಹೇಳಿ 2009ರಲ್ಲಿ ಈ ಕೋರ್ಟನ್ನು ಸ್ಥಾಪನೆ ಮಾಡಿತ್ತು. ಆದರೆ ಶೇಖ್ ಹಸೀನಾ ಅವರೇ ಸ್ಥಾಪನೆ ಮಾಡಿದ್ದ ಇದೇ ಕೋರ್ಟನ್ನು ಬಳಸಿ ಅವರ ವಿರುದ್ಧವೇ ಶಿಕ್ಷೆ ಪ್ರಕಟ ಆಗೋ ರೀತಿ ನೋಡ್ಕೊಂಡಿದ್ದಾರೆ. ಅದರಲ್ಲಿ ಹಸೀನಾ ತಪ್ಪಿತಸ್ಥೆ, ಅವರಿಗೆ ಮರಣದಂಡನೆ ಕೊಡಬೇಕು ಅಂತ. ಮುಖ್ಯವಾಗಿ 3 ಆರೋಪಗಳು ಸಾಬೀತಾಗಿದೆ ಅಂತ ಹೇಳಿಬಿಟ್ಟು ಅವರೇ ಸಾಬೀತು ಮಾಡಿಬಿಟ್ಟು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಮೊದಲನೇದು ನ್ಯಾಯವನ್ನ ಹತ್ತಿಕ್ಕೋದು, ಅಂದರೆ ಸಾಕ್ಷ್ಯನಾಶ. ಎರಡನೇದು ಹತ್ಯೆ ಮಾಡಿ ಅಂತ ಆದೇಶ ಕೊಟ್ಟಿರೋದು. ಹಾಗೆ ಸಾವು ನೋವುಗಳನ್ನು ತಡೆಯುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಿ ಜಸ್ಟಿಸ್ MD ಗುಲಾಂ ಮುರ್ತುಜಾ ಮುಜುಮ್ದಾರ್ ನೇತೃತ್ವದ ICT ಆದೇಶ ಹೊರಡಿಸಿದೆ. ಜೊತೆಗೆ ಹಸೀನಾ ಬಳಸಿದ್ದ ರಜಾಕಾರ ಅನ್ನೋ ಪದ ಕೂಡ ಅಕ್ಷಮ್ಯ ಅಂತ ಹೇಳಿದೆ. ಅಂದ ಹಾಗೆ ಪ್ರತಿಭಟನೆ ಮಾಡ್ತಾ ಇದ್ದ ಢಾಕಾ ಯೂನಿವರ್ಸಿಟಿ ವಿದ್ಯಾರ್ಥಿಗಳ ವಿರುದ್ಧ ಹಸೀನಾ ಆಕ್ರಮಣಕಾರಿ ರಜಾಕಾರರು ಅನ್ನೋ ಪದವನ್ನು ಬಳಸಿದ್ರು. ಅಂದರೆ 1971ರಲ್ಲಿ ಬಾಂಗ್ಲಾ ವಿಮೋಚನೆ ಟೈಮ್ನಲ್ಲಿ ಪಾಕ್ ಪರ ಇದ್ದವರು ಬಾಂಗ್ಲಾದಲ್ಲಿ ದಾಳಿ ಮಾಡಿದ್ರಲ್ಲ, ಅವ್ರನ್ನ ರಜಾಕಾರರು ಅಂತ ಕರೆಯಲಾಗ್ತಿತ್ತು. ಆದರೆ ಹಸೀನಾ ವಿದ್ಯಾರ್ಥಿಗಳ ಮೇಲೆ ಇಂಥ ಪದವನ್ನು ಪ್ರಯೋಗ ಮಾಡಿದ್ರು. ಇದು ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಹೀಗಾಗಿ ಆ ಎಲ್ಲ ಹಿಂಸೆಗಳಿಗೂ ಕೂಡ ಇದನ್ನು ಕಾರಣ ಅಂತ ಈ ಸೋ ಕಾಲ್ಡ್ ಕೋರ್ಟ್ ಹೇಳಿಬಿಟ್ಟು ತೀರ್ಪನ್ನು ಕೊಟ್ಟಿದೆ.
ಅಷ್ಟೇ ಅಲ್ಲ, ಇದಕ್ಕೆ ಒಂದಿಷ್ಟು ಸಾಕ್ಷ್ಯವನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಹಸೀನಾ ವಿರುದ್ಧ ಲೋಕಲ್ ಮತ್ತು ಇಂಟರ್ನ್ಯಾಷನಲ್ ಮೆಡಿಕಲ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸೇರಿ ಎಲ್ಲ 10,000 ಪುಟಗಳ ಸಾಕ್ಷ್ಯ ಇದೆ ಅಂತ ಹೇಳಿದ್ದಾರೆ. ಹಾಗೆ ಕನಿಷ್ಠ 93 ಡಾಕ್ಯುಮೆಂಟ್ಗಳ ಜೊತೆಗೆ ರಕ್ತಸಿಕ್ತ ಬಟ್ಟೆ, ಆಡಿಯೋ, ವಿಡಿಯೋ ರೆಕಾರ್ಡಿಂಗ್, ಬುಲೆಟ್ ಸೇರಿ 32 ವಸ್ತುಗಳ ಸಾಕ್ಷ್ಯ ಕೂಡ ಇದೆ. ಹಾಗೆ ದಂಗೆ ವೇಳೆ ಭಾಗಿಯಾಗಿದ್ದ ಪ್ರತಿಭಟನಾಕಾರರು, ವೈದ್ಯರು ಹಾಗೂ ಗಾಯಗೊಂಡ 80 ಜನ ಪ್ರತ್ಯಕ್ಷದರ್ಶಿಗಳು ಈ ದಾಳಿ ಬಗ್ಗೆ ಸಾಕ್ಷ್ಯ ಹೇಳಿದರು. ಹೆಚ್ಚುವರಿಯಾಗಿ ಇದರಲ್ಲಿ 54 ಜನ ಕೋರ್ಟ್ನಲ್ಲಿ ಬಂದು ಹಸೀನಾರೇ ದಾಳಿ ಮಾಡಿಸಿದ್ದು ಅಂತ ಹೇಳಿದ್ದಾರೆ. ಇದೆಲ್ಲವನ್ನ ಗಮನಿಸಿ, ಸಾಕ್ಷ್ಯಗಳನ್ನು ಗಮನಿಸಿ ತೀರ್ಪು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಇದೇ ವೇಳೆ ಟ್ರೈಬ್ಯುನಲ್ ಮಾಜಿ ಪೊಲೀಸ್ ಮುಖ್ಯಸ್ಥ ಚೌಧರಿ ಅಬ್ದುಲ್ಲಾ ಅಲ್ ಮಮೂನ್ಗೂ ಕೂಡ ಬಿಗ್ ಶಾಕ್ ಕೊಟ್ಟಿದೆ. ಶೇಖ್ ಹಸೀನಾ ಬಾಂಗ್ಲಾ ಬಿಟ್ಟು ಹೋದ ನಂತರ ಈ ದಾಳಿಗೆ ಸಂಬಂಧಪಟ್ಟಂತೆ ಅಲ್ ಮಮೂನ್ ಕೋರ್ಟ್ಗೆ ಸಂಬಂಧಪಟ್ಟ ಸಾಕ್ಷ್ಯಗಳನ್ನು ಕೊಡೋಕೆ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಹೀಗಾಗಿ ಇವರಿಗೆ ಮರಣದಂಡನೆ ಕೊಡಲ್ಲ, ಬದಲಾಗಿ 5 ವರ್ಷಗಳ ಜೈಲು ಶಿಕ್ಷೆ ಕೊಡ್ತಾ ಇದೀವಿ, ಕಮ್ಮಿ ಮಾಡಿದೀವಿ ಅಂತ ಜಡ್ಜ್ ಹೇಳಿದ್ದಾರೆ. ಇದು ಬಾಂಗ್ಲಾದ ಒಳಗಡೆ ದೊಡ್ಡ ಗಲಭೆ ಎಬ್ಬಿಸಿದೆ. ಈಗ ಆಲ್ರೆಡಿ ಇದನ್ನು ಖಂಡಿಸಿ ಹಸೀನಾ ಬೆಂಬಲಿಗರು ಪ್ರತಿಭಟನೆ ಶುರು ಮಾಡಿದ್ದಾರೆ. ಕಲ್ಲು ತೂರಾಟ, ಹಿಂಸೆ ಶುರುವಾಗಿದೆ. ಪೊಲೀಸರ ಮೇಲೆ ಪ್ರತಿಭಟನಾಕಾರರು ದಾಳಿ ಮಾಡ್ತಿರೋ ದೃಶ್ಯ ವೈರಲ್ ಆಗಿದೆ. ಸಿಕ್ಕಲ್ಲಿ ಪೊಲೀಸರ ಮೇಲೆ ದಾಳಿ ಆಗ್ತಿದೆ. ಪೊಲೀಸರು ಕೂಡ ಪ್ರತಿಭಟನಾಕಾರರ ಮೇಲೆ ಬೆದರಿಕೆ ಸ್ಫೋಟಕಗಳನ್ನು ಎಸೆದು ಲಾಠಿ ಪ್ರಹಾರ ಮಾಡಿ ಓಡಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಢಾಕಾದಲ್ಲಿ ಭಾರಿ ಉದ್ವಿಗ್ನತೆ ಇದೆ. ಸೇನೆ ಕೂಡ ದಾಳಿಗಿಳಿದಿದೆ. ಹಾಗೆ ನೋಡಿದ್ರೆ ಕಳೆದ 2-3 ದಿನಗಳಿಂದ ಬಾಂಗ್ಲಾದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿತ್ತು. ನಾವು ಕೂಡ ನಿಮಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಬಂದಿದ್ವಿ. ಈ ತೀರ್ಪಿಗೂ ಮುಂಚೆ ಹಸೀನಾ ಪಾರ್ಟಿಯವರು ಯೂನುಸ್ ರಾಜೀನಾಮೆ ಕೊಡೋ ತನಕ ಬಿಡಲ್ಲ ಅಂತ ಶಪಥ ಮಾಡಿದ್ರು. ಮೊನ್ನೆ ಅಷ್ಟೇ ಯೂನುಸ್ನ ಗ್ರಾಮೀಣ ಬ್ಯಾಂಕ್ ಬಳಿ ಸ್ಫೋಟಕಗಳನ್ನು ಕೂಡ ಕೆಲ ಪ್ರತಿಭಟನಾಕಾರರು ಹಾಕಿದ್ರು, ಯಾರಂತ ಗೊತ್ತಿಲ್ಲ. ಈಗ ದೊಡ್ಡ ಗಲಭೆ ಶುರುವಾಗಿದೆ ಬಾಂಗ್ಲಾದಲ್ಲಿ. ಭಾರತ ಏನು ಮಾಡುತ್ತೆ? ಯಾಕಂದ್ರೆ ಬಾಂಗ್ಲಾ ಹಿಂಗೆ ಕಂಟಿನ್ಯೂ ಆದರೆ ದೊಡ್ಡ ಪ್ರಮಾಣದಲ್ಲಿ ನಿರಾಶ್ರಿತರು ಭಾರತಕ್ಕೆ ನುಗ್ಗೋ ಅಪಾಯ ಇರುತ್ತೆ. ನಾಗರಿಕ ಯುದ್ಧ ಭುಗಿಲಿದ್ರೆ ಇದು ಭಾರತದ ಆಂತರಿಕ ಭದ್ರತೆಗೆ ಚಾಲೆಂಜ್ ಅನ್ನು ಉಂಟು ಮಾಡುತ್ತೆ. ಈಗ ಆಲ್ರೆಡಿ ಈಶಾನ್ಯ ರಾಜ್ಯಗಳು ಸೂಕ್ಷ್ಮ ಇದಾವೆ ನಮ್ದು. ಇದೇ ಕಾರಣಕ್ಕೆ ಮುಂಚೆ ಭಾರತ ಪಾಕ್ ಜೊತೆಗೆ ಯುದ್ಧ ಮಾಡಿತ್ತು. ನಿರಾಶ್ರಿತರ ಸಮಸ್ಯೆನಿಂದ ಬಾಂಗ್ಲಾಗೆ ಜನ್ಮ ಕೊಡೋಕೆ ಹೆಲ್ಪ್ ಮಾಡಿತ್ತು. ಈಗ ಮತ್ತೆ ಅದೇ ರೀತಿ ಸಿಚುವೇಶನ್ ಬರುತ್ತಾ, ಮಿಲಿಟರಿ ಇಂಟರ್ವೆನ್ಷನ್ ಬೇಕಾಗತ್ತಾ ಅನ್ನೋ ಆತಂಕ ಇದೆ. ಭಾರತ ಮತ್ತು ಬಾಂಗ್ಲಾ ಸಂಬಂಧ ಕೂಡ ಹದಗೆಟ್ಟಿದೆ. ಪಾಕ್ ಜೊತೆಗೆ ಯೂನಸ್ ಮತ್ತು ಹೊಸ ಬಾಂಗ್ಲಾ ಸಂಬಂಧ ವೃದ್ಧಿ ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ಭಾರತ ತುಂಬ ಗಮನ ಕೊಟ್ಟು ಆ ಕಡೆಗೆ ನೋಡ್ತಾ ಇದೆ. ಈಗ ಶೇಖ್ ಹಸೀನಾ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಇತ್ತೀಚೆಗೆ ಭಾರತದಲ್ಲಿ ಕುತ್ಕೊಂಡು ಇಂಟರ್ವ್ಯೂ ಕೊಟ್ಟು ತಮ್ಮ ಬೆಂಬಲಿಗರನ್ನು ಇವರು ಅಲ್ಲಿ ಬಂಡೆಬ್ಬಿಸ್ತಾ ಇದ್ದಾರೆ. ಈಗ ಈ ತೀರ್ಪಿಗೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವುದೇ ಪ್ರಜಾಪ್ರಭುತ್ವದ ಮೂಲಕ ಆಯ್ಕೆಯಾಗದ ಸರ್ಕಾರ ಸ್ಥಾಪಿಸಿದ ಕೋರ್ಟ್ನಿಂದ ಬಂದ ತೀರ್ಪು, ಇದಕ್ಕೆ ಬೆಲೆ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ರಾಜಕೀಯ ಪ್ರೇರಿತ ಮತ್ತು ಪಕ್ಷಪಾತದಿಂದ ಕೂಡಿದ ತೀರ್ಪು ಅಂತ ಹಸೀನಾ ಹೇಳಿದ್ದಾರೆ. ಬಾಂಗ್ಲಾದೇಶದ ಕೊನೆಯ ಚುನಾಯಿತ ಪ್ರಧಾನಿಯನ್ನು ತೆಗೆದುಹಾಕೋಕೆ ಹಾಗೂ ಅವಾಮಿ ಲೀಗನ್ನು ಹತ್ತಿಕ್ಕೋಕೆ ಉಗ್ರಗಾಮಿ ವ್ಯಕ್ತಿಗಳ ಲಜ್ಜೆಗೆಟ್ಟ ಮತ್ತು ಕೊಲೆಗಡುಕರ ಉದ್ದೇಶ ಇದು. ಆ ತೀರ್ಪಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿ ಶೇಖ್ ಹಸೀನಾ ಕಟು ಶಬ್ದಗಳಲ್ಲಿ ಆಕ್ರೋಶ ಹೊರ ಹಾಕಿದ್ದಾರೆ. ಸೊ ಬಾಂಗ್ಲಾದಲ್ಲಿ ರಣರಂಗ ಈಗ ಓಪನ್ ಅಪ್ ಆಗ್ತಾ ಇದೆ. ಮುಂದಿನ ಕೆಲವೇ ದಿನಗಳಲ್ಲಿ ಬಾಂಗ್ಲಾದಲ್ಲಿ ಭಯಾನಕ ದಿನಗಳನ್ನು ನಾವು ನೋಡುವ ಎಲ್ಲ ಸಾಧ್ಯತೆ ಇದೆ. ಏನೇ ಅಪ್ಡೇಟ್ ಬಂದರೂ ಕೂಡ ನಿಮಗೆ ತಲುಪಿಸ್ತಾ ಹೋಗುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಜಾಯ್ನ್ ಆಗ್ಬೋದು. ಪ್ರತ್ಯೇಕವಾಗಿ ಪಬ್ಲಿಷ್ ಆಗ್ತಿರೋ ಮೆಂಬರ್ ಓನ್ಲಿ ಕಾಂಟೆಂಟ್ಗೆ ನೀವು ಆಕ್ಸೆಸ್ ಪಡಿಬೋದು. ಅಷ್ಟು ಮಾತ್ರ ಅಲ್ಲ, ಇದರಿಂದ ನೀವು ನಮ್ಮ ತಂಡದ ನಿಷ್ಪಕ್ಷಪಾತ ಕೆಲಸಕ್ಕೆ ಬೆಂಬಲ ಕೊಟ್ಟಂತೆನೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.